Hi dear students, once again welcome back to my video class. Myself is Santosh D. teacher of English from Challenge Coaching Classes in District Raichur. ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಇನ್ನು ಈ ಒಂದು ಮುಖ್ಯ ಶಾಖೆ ಅಡಿಯಲ್ಲಿ ವಿಕ್ಟರಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಧಾರವಾಡ. ಈ ಧಾರವಾಡದಲ್ಲಿ ವಿದ್ಯಾಕಾಶಿ ಎಂದು ಹೆಸರುವಾಸಿಯಾಗಿರ್ತಕ್ಕಂಥ ಧಾರವಾಡದಲ್ಲಿ ನೂತನವಾಗಿ ನಾವು ಈ ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಧಾರವಾಡ ಎಂಬ ನೂತನ ಶಾಖೆಯನ್ನು ಈಗಾಗಲೇ ನಾವು ಪ್ರಾರಂಭ ಮಾಡಲಾಗಿದ್ದು. ಸೊ ಈ ಒಂದು ಕೋಚಿಂಗ್ ಸೆಂಟರ್ನಲ್ಲಿ ನಾವು ಸೈನಿಕ, ನವೋದಯ ಮತ್ತು ಕಿತ್ತೂರು, RMS, ಮುರಾರ್ಜಿ, ಅಳಿಕೆ ವಸತಿ ಶಾಲೆಗಳ ಕುರಿತು ನಾವು ಈ ಒಂದು ಪೂರ್ವ ತರಬೇತಿ ಕೇಂದ್ರವನ್ನು ಪ್ರಾರಂಭ ಮಾಡಲಾಗಿದ್ದು. ಅದು ವಿಶೇಷವಾಗಿ CBSE ಇರ್ಬೋದು, ICSE ಸ್ಟೇಟ್ ಈ ಒಂದು ಮಕ್ಕಳಿಗೆ ಅದು 4ನೇ ಮತ್ತು 5ನೇ ತರಗತಿಗಳಲ್ಲಿ ಇರ್ತಕ್ಕಂಥ ಮಕ್ಕಳಿಗೋಸ್ಕರವಾಗಿ ಅದು ಕನ್ನಡ ಮಾಧ್ಯಮ ಇರ್ಬೋದು, ಇಂಗ್ಲಿಷ್ ಮಾಧ್ಯಮ ಇರ್ಬೋದು. ಸೊ ವಿಶೇಷವಾಗಿ ಇಲ್ಲಿ ನಾವು ರೆಸಿಡೆನ್ಸಿಯಲ್ ಮತ್ತು ನಾನ್ ರೆಸಿಡೆನ್ಸಿಯಲ್ ಈ ಒಂದು ವಸತಿ ರಹಿತ ಮತ್ತು ವಸತಿ ಸಹಿತ ಈ ಒಂದು ಸೌಲಭ್ಯವನ್ನು ಕೂಡ ನಾವು ಇಲ್ಲಿ ಕೊಡ್ತಾ ಇದ್ದೀವಿ. ಸೊ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಈ ನಂಬರ್ಗಳಿಗೆ ಕರೆ ಮಾಡುವುದರ ಮೂಲಕ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ 9743025830 ಅಥವಾ 9449771212 ಅಥವಾ 9900206243 ಈ ನಂಬರ್ಗೆ ಕರೆಯನ್ನು ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನನ್ನ ಈ ಒಂದು ವಿಡಿಯೋ ಕ್ಲಾಸನ್ನು ಯಾರು ನೋಡ್ತಾ ಇದ್ರು ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಇನ್ನು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತೋದ್ರ ಮೂಲಕ ಹೆಚ್ಚು ವಿಡಿಯೋಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಸೊ ಇನ್ ಟುಡೇಸ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ದಟ್ ಈಸ್ ಪ್ರನೌನ್. ಸೊ ಅದು ವಿಶೇಷವಾಗಿ ದೋಸ್ ಹೂ ಆರ್ ಪ್ರಿಪೇರಿಂಗ್, ಸೊ SSLC ಎಕ್ಸಾಮ್ ಇರ್ಬೋದು, ಸೈನಿಕ್ ಇರ್ಬೋದು, ಕಿತ್ತೂರು ಸೈನಿಕ್ and RMSA and competitive aspirants. ಸೊ ಆ ಒಂದು ವಿದ್ಯಾರ್ಥಿಗಳಿಗೋಸ್ಕರವಾಗಿ ವಿಶೇಷವಾಗಿ ಈ ಪ್ರನೌನ್ ಟಾಪಿಕ್ ಮೇಲೆ ಕೆಲವು ವಿಷಯಗಳನ್ನು ನಾನು ನಿಮ್ಮ ಮುಂದೆ ಡಿಸ್ಕಸ್ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಸೊ ಈ ಪ್ರನೌನ್, ಸೊ ಪ್ರನೌನ್ ಇಟ್ ಮೀನ್ಸ್ ಪ್ರನೌನ್ ಇಟ್ ದ ಪಾರ್ಟ್ ಆಫ್ ದ ಪಾರ್ಟ್ಸ್ ಆಫ್ ಸ್ಪೀಚ್. ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ನಲ್ಲಿ ಒಂದು ಭಾಗ ಅಂತ ಹೇಳಿಕೆ ಬಯಸ್ತಾ ಇದ್ದೀನಿ. ಸೊ ಪ್ರನೌನ್ ಇಟ್ ಮೀನ್ಸ್ ವಾಟ್? ಸೊ the pronoun is a word that we use instead of a noun. Instead, ಸೊ ಯಾವ ಒಂದು ಶಬ್ದಗಳ ಬದಲಾಗಿ ನಾವು ಯೂಸ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ನೌನ್. ಸೊ ನೌನ್ಗಳ ಬದಲಾಗಿ ಉಪಯೋಗ ಮಾಡೋದೇ ಪ್ರನೌನ್ ಅಂತ ಹೇಳಿಕೆ ಬಯಸ್ತಾರೆ. ಸೊ ಪ್ರನೌನ್ ಅಂದ್ರೆ ಇಲ್ಲಿ ಸೊ ನಾಮಪದಗಳ ಬದಲಾಗಿ ಉಪಯೋಗ ಮಾಡೋದೇ ಸರ್ವನಾಮ. ನಮ್ಮ ಮದರ್ ಟಂಗ್ ನಲ್ಲಿ ನಾವು ಏನ್ ಹೇಳ್ತಾ ಇದ್ವಿ, ಸರ್ವನಾಮಗಳು ಅಂತ ಹೇಳ್ತಾ ಇದ್ವಿ. ಸೊ ಹಾಗಾದ್ರೆ ಪ್ರನೌನ್ ಇಲ್ಲಿ ನಾಮಪದಗಳ ಬದಲಾಗಿ ಉಪಯೋಗ ಮಾಡ್ಕೊಳ್ಳೋದಂದ್ರೆ ನಾವು ಪ್ರನೌನ್ ಅಂತ ಹೇಳ್ತಾ ಇದೀವಿ. ಸೊ ಎಕ್ಸಾಂಪಲ್ಸ್ಗಳಲ್ಲಿ ನೋಡೋದಾದ್ರೆ ಸೊ ಐ ಇರ್ಬೋದು, ಹಿ, ಸಿ, ಇಟ್, ದೇ, ಯು, ವಿ, ಮೀ, us, them, her, him, myself, yours, my, our, etc. ಸೊ ನೋಡಿ ಸಾಕಷ್ಟು ಪ್ರನೌನ್ಗಳು ನಾವು ಗೊತ್ತಿರುವ ಹಾಗೆ ಐ, ವಿ, ದೇ, ಯು, ಹಿ, ಸಿ ಅಂತ ಅಷ್ಟೇ ತಿಳ್ಕೊಂಡ್ಬಿಟ್ಟಿದೀವ. ಬಟ್ ಇಲ್ಲಿ ಈ ಪ್ರನೌನ್ಗಳನ್ನ ನಾವು ನೋಡೋದಾದ್ರೆ ಎಷ್ಟು ಭಾಗಗಳನ್ನಾಗಿ ಮಾಡ್ತಾ ಇದೀವಿ. ಸೊ ಹಾಗಾದ್ರೆ ಕೈಂಡ್ಸ್ ಆಫ್ ಪ್ರನೌನ್ ನೋಡೋದಾದ್ರೆ, ಸೊ ಹಾಗಾದ್ರೆ ಇಲ್ಲಿ ಪ್ರನೌನ್ಗಳಂತಂದ್ರೆ ನಾಮಪದಗಳ ಬದಲಾಗಿ ಉಪಯೋಗ ಮಾಡ್ತಕ್ಕಂಥದ್ದನ್ನ ನಾವು ಪ್ರನೌನ್ ಅಂತ ಹೇಳ್ತೀವ ಇನ್ಸ್ಟೆಡ್ ಆಫ್ ನೌನ್. ಸೊ ಹಾಗಾದ್ರೆ ದೇರ್ ಆರ್ 9 kinds of pronoun. ಸೊ ಇಲ್ಲಿ 9 kinds of pronoun. ಎಷ್ಟಾಗಬೇಕಾಗಿದೆ? 9. ಸೊ ಹಾಗಾದ್ರೆ ಅವುಗಳು ಯಾವುದು?
ಸೊ ಪರ್ಸನಲ್ ಪ್ರೊನೌನ್. ಸೊ ಪ್ರೊನೌನ್ ಅಲ್ಲಿ ಎಷ್ಟು ಪ್ರಕಾರ ಇದೆ? 9, ನಾಟ್ 7, 9. ಸೊ ಫಸ್ಟ್ ಒನ್ ಪರ್ಸನಲ್ ಪ್ರೊನೌನ್, second one reflexive pronoun, third one demonstrative, fourth one indefinite pronoun, fifth one distributive pronoun, sixth one relative pronoun, seventh one interrogative pronoun, eighth one reciprocal pronoun, so ninth one emphatic. ನೋಡಿ ಇದನ್ನೇ ಎಂಫಸೈಸಿಂಗ್ ಅಂತ ಹೇಳ್ಬೋದು ಅಥವಾ ಎಂಫ್ಯಾಟಿಕ್ ಪ್ರೊನೌನ್ ಅಂತ ಕೂಡ ಹೇಳ್ಬೋದು. ಸೊ ಹಾಗಾದ್ರೆ ಈ ಪ್ರೊನೌನ್ಗಳಲ್ಲಿ ಎಷ್ಟು ಪ್ರಕಾರ ಅಂತಂದ್ರೆ 9. ಸೊ ಹಾಗಾದ್ರೆ ಇಲ್ಲಿ ಪ್ರೊನೌನ್ಗಳನ್ನ ನಾಮಪದಗಳ ಬದಲಾಗಿ ಉಪಯೋಗ ಮಾಡ್ತಕ್ಕಂಥದ್ದು ಇನ್ಸ್ಟೆಡ್ ಆಫ್ ನೌನ್. ಬಟ್ ಇದನ್ನ ಎಷ್ಟು ಭಾಗ ಮಾಡ್ತಾ ಇದೀವಿ, ಅವುಗಳಿಗೆ ಎಕ್ಸಾಂಪಲ್ಸ್ಗಳು ಯಾವ್ದು ಅನ್ನೋದು ಕೂಡ ತಿಳಿದುಕೊಂಡ್ವಿ. ಸೊ ಹಾಗಾದ್ರೆ ಇದನ್ನ there are 9 kinds of pronoun, ಬಟ್ ಅವುಗಳು ಯಾವುವು ಅನ್ನೋದು ಕೂಡ ತಿಳ್ಕೊಂಡಿದ್ವಿ. ಸೊ ಇಲ್ಲಿ ಮತ್ತೊಮ್ಮೆ ಹೇಳೋದಾದ್ರೆ ಪರ್ಸನಲ್ ಪ್ರೊನೌನ್, ರಿಫ್ಲೆಕ್ಸಿವ್ ಪ್ರೊನೌನ್, ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್, ಇಂಡೆಫಿನಿಟ್ ಪ್ರೊನೌನ್, ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್, ರಿಲೇಟಿವ್ ಪ್ರೊನೌನ್, ಇಂಟ್ರಾಗೇಟಿವ್ ಪ್ರೊನೌನ್, ರೆಸಿಪ್ರೋಕಲ್ ಪ್ರೊನೌನ್, ಎಂಫಸೈಸಿಂಗ್ ಪ್ರೊನೌನ್ ಅಥವಾ ಅದನ್ನೇ ಎಂಫ್ಯಾಟಿಕ್ ಪ್ರೊನೌನ್ ಅಂತ ಹೇಳ್ತೀವ. ಸೊ ನೆಕ್ಸ್ಟ್ ಸೊ ಮಗು ಇಲ್ಲಿ ಅಬಿಗೋ ವಿತ್. ಸೊ ಫಸ್ಟ್ ಕೈಂಡ್ ಇಲ್ಲಿ ಪ್ರೊನೌನ್ ಅಲ್ಲಿ ಯಾವ್ದಪ್ಪ ಅಂತಂದ್ರೆ ಪರ್ಸನಲ್ ಪ್ರೊನೌನ್. ಈ ಪರ್ಸನಲ್ ಪ್ರೊನೌನ್ ಅಂದ್ರೆ ಏನು? ವಾಟ್ ಈಸ್ ಪರ್ಸನಲ್ ಪ್ರೊನೌನ್? ಓಕೆ, ವಿಲ್ ಸಿ ವಾಟ್ ಈಸ್ ಪರ್ಸನಲ್ ಪ್ರೊನೌನ್, ವಾಟ್ ಟೆಲ್ಸ್ ಅಸ್ ಪರ್ಸನಲ್ ಪ್ರೊನೌನ್. ಸೊ ಪರ್ಸನಲ್ ಪ್ರೊನೌನ್ ಏನ್ ಹೇಳುತ್ತೆ ನಮಗೆ? A personal pronoun is a short word. So ನೋಡಿ ಇವೆಲ್ಲ ಶಾರ್ಟ್ ವರ್ಡ್. What are these? These are personal pronoun. ಇವುಗಳು ಶಾರ್ಟ್ ವರ್ಡ್. We use as a simple substitute for the proper name of person. ನೋಡಿ ಸಬ್ಸ್ಟಿಟ್ಯೂಟ್ ಅಂದ್ರೆ ಅದ್ರ ಬದಲಾಗಿ ಯಾರ ಬದಲಾಗಿ ಉಪಯೋಗ ಮಾಡ್ಕೊಳ್ತೀವ? ಪ್ರಾಪರ್ ನೇಮ್ ಆಫ್ ಪರ್ಸನ್. ಒಂದು ನಿರ್ದಿಷ್ಟವಾದಂತ ಹೆಸರನ್ನು ಹೊಂದಿರತಕ್ಕಂಥ ವ್ಯಕ್ತಿಗೆ ನಾವು ಯೂಸ್ ಮಾಡ್ಕೋಬಹುದು. ಅಥವಾ ನೆಕ್ಸ್ಟ್ ಪರ್ಸನಲ್ ಪ್ರೊನೌನ್ಸ್ ಆರ್ ನಾಟ್ ಲಿಮಿಟೆಡ್ ಟು ಪೀಪಲ್. ಸೊ ಇದನ್ನ ಬರೀ ಪೀಪಲ್ ಅಷ್ಟೇ ಯೂಸ್ ಮಾಡ್ಬೇಕಾ? ನೋ, ನಾಟ್ ಇಟ್ ಇಸ್ ನಾಟ್ ಲಿಮಿಟೆಡ್ ಟು ಓನ್ಲಿ ಪೀಪಲ್ and can also refers to animals ಕೂಡ ನಾವು ಯೂಸ್ ಮಾಡಬಹುದು. ಸೊ ಫಾರ್ ಎಕ್ಸಾಂಪಲ್ ಕ್ಯಾಟ್. ಸೊ ಇವಾಗ ರಾಜು ಬಂದ್ರೆ ನಾವೇನು ಯೂಸ್ ಮಾಡ್ತೀವಿ ಅದ್ರ ಬದಲಾಗಿ ಸೊ ಹಿ ಅಂತ ಯೂಸ್ ಮಾಡ್ಕೊಳ್ತೀವ. ಸೊ ರಾಣಿ ಬಂದ್ರೆ ಸಿ ಅಂತ ಯೂಸ್ ಮಾಡ್ಕೊಳ್ತೀವ. ಸೊ ಕ್ಯಾಟ್ ಅನ್ನೋದು ಬಂದ್ರೆ ಇಟ್ ಅಂತ ಯೂಸ್ ಮಾಡ್ಕೊಳ್ತೀವ. ಸೊ ಹಾಗಾದ್ರೆ ಈ ಪರ್ಸನಲ್ ಪ್ರೊನೌನ್ಸ್ಗಳು ದೀಸ್ ಆರ್ ನಾಟ್ ಲಿಮಿಟೆಡ್ ಟು ಪೀಪಲ್. ಹಾಗಾದ್ರೆ ಕ್ಯಾನ್ ಆಲ್ಸೋ ರೆಫರ್ಸ್ ಟು ಅನಿಮಲ್ಸ್ ಅಂಡ್ ಆಬ್ಜೆಕ್ಟ್ಸ್. ಆಬ್ಜೆಕ್ಟ್ಸ್ ಅಂದ್ರೆ ವಸ್ತುಗಳಿಗೂ ಕೂಡ ನಾವು ಯೂಸ್ ಮಾಡಬಹುದು. ಓಕೆನಾ? ಎಸ್. ಹಾಗಾದ್ರೆ ಇಲ್ಲಿ ಪರ್ಸನಲ್ ಪ್ರೊನೌನ್ ಅಂತಂದ್ರೆ a personal pronoun is a short word we use as simple substitute. substitute ಅಂದ್ರೆ ಅದ್ರ ಬದಲಾಗಿ for the proper name of person, animals and objects. ಸೊ ಹಾಗಾದ್ರೆ ಇಲ್ಲಿ ಪರ್ಸನ್, ಅನಿಮಲ್, ಆಬ್ಜೆಕ್ಟ್ಸ್ ಗಳ ಬದಲಾಗಿ ನಾವು ಇವುಗಳಿಗೆ ಏನು ಯೂಸ್ ಮಾಡ್ತೀವ? ಈ ಪರ್ಸನಲ್ ಪ್ರೊನೌನ್ ಗಳನ್ನು ಯೂಸ್ ಮಾಡ್ತೀವ. ಸೊ ಹಾಗಾದ್ರೆ ಈ ಪರ್ಸನಲ್ ಪ್ರೊನೌನ್ನೇ ನಾವು ಕೆಲವು ಭಾಗಗಳನ್ನಾಗಿ ಮಾಡ್ಕೊಳ್ತೀವ. ಏನಂತೇಳಿ? ಸಬ್ಜೆಕ್ಟ್ ಪ್ರೊನೌನ್. ಸೊ ಸಬ್ಜೆಕ್ಟ್ ಪ್ರೊನೌನ್, ಆಬ್ಜೆಕ್ಟ್ ಪ್ರೊನೌನ್, possessive pronoun. So what is subject pronoun? Subject pronoun ಅಂತ ಯಾಕೆ ಹೇಳ್ತೀವಿ ಇವುಗಳಿಗೆ? ಸೊ ಹಾಗಾದ್ರೆ ಎಕ್ಸಾಂಪಲ್ಸ್ ಆಫ್ ಸಬ್ಜೆಕ್ಟ್ ಪ್ರೊನೌನ್ಗಳು ಯಾವುದು? I, you, we, he, she, it, they. So these are examples of subject pronoun. ಸೊ ಏನಕ್ಕೆ ನಾವು ಇವುಗಳನ್ನು ಸಬ್ಜೆಕ್ಟ್ ಪ್ರೊನೌನ್ ಅಂತ ಹೇಳ್ತೀವಿ ಅಂದ್ರೆ ಇನ್ ಅ ಸೆಂಟೆನ್ಸ್, ಒಂದು ವಾಕ್ಯದಲ್ಲಿ ಸೊ ಸಬ್ಜೆಕ್ಟ್ ಪ್ಲೇಸ್ ಅಂತ ಇರುತ್ತೆ. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್.
ಸೊ ನೀವು ಪ್ರೀವಿಯಸ್ ಕ್ಲಾಸ್ನಲ್ಲಿ ನಾನು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಸಬ್ಜೆಕ್ಟ್ ಅಂದ್ರೆ ಏನು, ವರ್ಬ್ ಅಂದ್ರೆ ಏನು, ಆಬ್ಜೆಕ್ಟ್ ಅಂದ್ರೆ ಏನು. ಸೊ ಸಬ್ಜೆಕ್ಟ್ ಅಂದ್ರೆ ಡೂಯರ್. ಸೊ ಅ ಪರ್ಸನ್ ಹೂ ಈಸ್ ಡೂಯಿಂಗ್ ಆಕ್ಷನ್, ಹೌದಲ್ವಾ? ಸೊ ಅದು ಸಬ್ಜೆಕ್ಟ್ ಆಗಿರುತ್ತೆ. ಆ ಆಕ್ಷನ್ ಅನ್ನ ರಿಸೀವ್ ಮಾಡ್ಕೊಳ್ಳೋದು ಆಬ್ಜೆಕ್ಟ್ ಆಗಿರುತ್ತೆ. ಓಕೆನಾ? ಸೊ ಅದರಲ್ಲಿ ಈ ಐ, ಯು, ವಿ ಸಬ್ಜೆಕ್ಟ್ ಪ್ಲೇಸ್ಗಳಲ್ಲಿ ಮಾತ್ರ ಯೂಸ್ ಮಾಡ್ಬೋದು. ಅದಕ್ಕೆ ಇವುಗಳಿಗೆ ಸಬ್ಜೆಕ್ಟ್ ಪ್ರನೌನ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಐ ಆಮ್ ಟೀಚಿಂಗ್ grammar, English grammar. So here I, it is in the place of subject. So I ಅನ್ನೋದು ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಮಾತ್ರ ಯೂಸ್ ಮಾಡಲಿಕ್ಕೆ ಆಗುತ್ತೆ. ಅದು ಡೋಯರ್ ಅಂತ ಹೇಳ್ತೀವ. ಸಬ್ಜೆಕ್ಟ್ ಪ್ಲೇಸ್ ಅಂತಂದ್ರೆ a person who is doing action. ಹಾಗಾದ್ರೆ ಇದನ್ನೇ ನಾವು ಸಬ್ಜೆಕ್ಟ್ ಪ್ರನೌನ್ ಅಂತ ಹೇಳ್ತೀವ. ನೆಕ್ಸ್ಟ್ ಒನ್ ಯು ಇದೆ. You called me. ನೋಡಿ, ಯು ಅನ್ನೋದು ಸಬ್ಜೆಕ್ಟ್ ಪ್ರನೌನ್, ಬಟ್ ಇಲ್ಲಿ ಮೀ ಅನ್ನೋದು ಏನಾಗುತ್ತೆ ಆಬ್ಜೆಕ್ಟ್ ಪ್ರನೌನ್. ಯಾಕೆ ಆಬ್ಜೆಕ್ಟ್ ಪ್ರನೌನ್ ಅಂದ್ರೆ ಆಬ್ಜೆಕ್ಟ್ ಪ್ಲೇಸ್ಗಳಲ್ಲಿ ಮಾತ್ರ ಯೂಸ್ ಮಾಡಲಿಕ್ಕೆ ಬರುತ್ತೆ. ಸೊ ಹಾಗಾಗಿ ಮೀ ಅನ್ನೋದು ಇಲ್ಲಿ ಆಬ್ಜೆಕ್ಟ್ ಪ್ರನೌನ್ ಅಂತ ಹೇಳ್ಬೋದು. ಸೊ ಆಬ್ಜೆಕ್ಟ್ ಪ್ರನೌನ್ ಯಾವುದು? ಮೀ. ಸೊ ಯು. ಸೊ ನೋಡಿ, ಯು ಅನ್ನೋದು ಸಬ್ಜೆಕ್ಟ್ ಪ್ರನೌನ್ಗಳಲ್ಲಿ ಯೂಸ್ ಮಾಡ್ಬೋದು, ಸಬ್ಜೆಕ್ಟ್ ಪ್ರನೌನ್ ಆಗಿ ಯೂಸ್ ಮಾಡ್ಬೋದು, ಆಬ್ಜೆಕ್ಟ್ ಪ್ರನೌನ್ ಆಗಿ ಯೂಸ್ ಮಾಡ್ಬೋದು. ಸೊ ಎಕ್ಸಾಂಪಲ್ ನೋಡೋದಾದ್ರೆ, ಸೊ ಇವಾಗ ನಾನು ಹೇಳಿದೆ ಯು ಕಾಲ್ಡ್ ಮೀ. ಸೊ ಇನ್ ದಿಸ್ ಸೆಂಟೆನ್ಸ್ ಯು ಇಟ್ ಈಸ್ ಇನ್ ದ ಪ್ಲೇಸ್ ಆಫ್ ಸಬ್ಜೆಕ್ಟ್. I will beat you. ಸೊ ನೋಡಿ, ಐ ಸಬ್ಜೆಕ್ಟ್ ಪ್ಲೇಸ್ ನಲ್ಲಿದೆ, ಯು ಅನ್ನೋದು ಆಬ್ಜೆಕ್ಟ್ ಪ್ಲೇಸ್ ನಲ್ಲಿದೆ. ಸೊ ಹಾಗಾಗಿ ಇಲ್ಲಿ ಐ ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಬಂದಿದೆ, ಈ ಸೆಂಟೆನ್ಸ್ ನಲ್ಲಿ ಆಬ್ಜೆಕ್ಟ್ ಪ್ಲೇಸ್ ನಲ್ಲಿ ಬಂದಿದೆ. ಸೊ ಹಾಗಾಗಿ ಯು ಅನ್ನೋದು ಸಬ್ಜೆಕ್ಟ್ ಪ್ರನೌನ್ ಹೌದು, ಆಬ್ಜೆಕ್ಟ್ ಪ್ರನೌನ್ ಕೂಡ ಆಬ್ಜೆಕ್ಟ್ ಪ್ರನೌನ್ ಆಗಿ ಕೂಡ ಯೂಸ್ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ಸಬ್ಜೆಕ್ಟ್ ಪ್ರನೌನ್ ಅಂದ್ರೆ ಗೊತ್ತಾಯ್ತು. ಸಬ್ಜೆಕ್ಟ್ ಪ್ಲೇಸ್ಗಳಲ್ಲಿ ಯೂಸ್ ಮಾಡ್ತಕ್ಕಂಥ ಪ್ರನೌನ್ಗಳನ್ನು ನಾವು ಸಬ್ಜೆಕ್ಟ್ ಪ್ರನೌನ್ ಅಂತ ಹೇಳ್ತೀವ. ಬಟ್ ಆಬ್ಜೆಕ್ಟ್ ಪ್ಲೇಸ್ಗಳಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ಪ್ರನೌನ್ಗಳಿಗೆ ನಾವು ಆಬ್ಜೆಕ್ಟ್ ಪ್ರನೌನ್. ಸೊ ನಾವು ಈ ಆಬ್ಜೆಕ್ಟ್ ಪ್ರನೌನ್ಗಳನ್ನೇ ಸಬ್ಜೆಕ್ಟ್ ಪ್ಲೇಸ್ಗಳಲ್ಲಿ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಕ್ಯಾನ್ ವಿ ಸ್ಟಾರ್ಟ್ ವಿತ್ ಸೆಂಟೆನ್ಸ್ ಮೀ, ಹಿಮ್, ಹರ್, ದೆಮ್. ಬಟ್ ಯು ಮತ್ತು ಇಟ್ಟು, ಸೊ ಇದು ಡ್ಯುಯಲ್ ಕ್ಯಾರೆಕ್ಟರ್ ಇರುತ್ತೆ. ಅಂದ್ರೆ ಅದು ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಯೂಸ್ ಮಾಡಬಹುದು, ಆಬ್ಜೆಕ್ಟ್ ಪ್ಲೇಸ್ ನಲ್ಲಿ ಯೂಸ್ ಮಾಡಬಹುದು. ನೋಡಿ, ಇಲ್ಲಿ ಯು ಬಂದಿದೆ, ಇಟ್ ಇಲ್ಲಿ ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಇಟ್ಟಿದೆ, ಆಬ್ಜೆಕ್ಟ್ ಪ್ಲೇಸ್ ನಲ್ಲಿ ಇಟ್ಟಿದೆ. ಓಕೆನಾ? ಬಟ್ ಇದು ಡ್ಯುಯಲ್ ಕ್ಯಾರೆಕ್ಟರ್ ಅಂದ್ರೆ ಅದು ಆಬ್ಜೆಕ್ಟ್ ಪ್ಲೇಸ್ ನಲ್ಲಿ ಯೂಸ್ ಮಾಡ್ಕೋಬಹುದು, ಸಬ್ಜೆಕ್ಟ್. ಬಟ್ we have to use in the place of subject. I, we, he, she, they. But me, us, you, him, her, them, we have to use these pronouns in the place of object. ಬಟ್ ಅದು ನಾವೇನಾದ್ರೂ ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಯೂಸ್ ಮಾಡಲಿಕ್ಕೆ ಹೋದ್ರೆ ಬರೋದಿಲ್ಲ, ಅದು ಸೆಂಟೆನ್ಸ್ ರಾಂಗ್ ಆಗುತ್ತೆ. ನೆನ್ನಲ್ಲಿ ಇಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪೊಸೆಸಿವ್ ಪ್ರನೌನ್. ಸೊ ಪೊಸೆಸಿವ್ ಅಂತಂದ್ರೆ ನಾವು ಕನ್ನಡದಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನು ಅಭ್ಯಾಸ ಮಾಡ್ತೀವ. ಅದು ಪ್ರಥಮವು, ದ್ವಿತೀಯ ಅನ್ನೋ ತೃತೀಯ ಇಂದ. ಸೊ ಅಲ್ಲಿ ಷಷ್ಠಿ ಅಂತ ಬರುತ್ತೆ. ಷಷ್ಠಿ ಏನ್ ತಿಳಿಸುತ್ತೆ ಅಪ್ಪ ಅಂತಂದ್ರೆ ಅಂತ ಹೇಳ್ಕೊಡುತ್ತೆ. ಹಾಗಾದ್ರೆ ಈ ಪೊಸೆಸಿವ್ ಪ್ರನೌನ್ ನಮ್ಗೆ ಏನ್ ಹೇಳ್ಕೊಡುತ್ತೆ ಅಂದ್ರೆ ಷಷ್ಠಿ ಅನ್ನೋದ್ರ ಬಗ್ಗೆ ಹೇಳ್ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಮೈನ್ ಅಂದ್ರೆ ಏನು? ನನ್ನ ಕೊನೆಯಲ್ಲಿ ಅದು ಏನ್ ಹೇಳುತ್ತೆ? ಅನ್ನೋದನ್ನ ಹೇಳುತ್ತೆ. ದಿಸ್ ಈಸ್ ಮೈನ್, ಅದು ನನ್ನ. ದಿಸ್ ಈಸ್ ಮೈನ್ ಪೆನ್, ಅದು ನನ್ನ ಪೆನ್ ಇರುತ್ತದೆ ಅಂತ ಹೇಳಿ. ಬಟ್ ಇಲ್ಲಿ ಅದು ಷಷ್ಠಿ ನೆಕ್ಸ್ಟ್ ಯುವರ್ಸ್, ನಿಮ್ಮ, ಅದೇನು ಹೇಳಿಕೊಡುತ್ತೆ ನಮಗೆ? ಷಷ್ಠಿ ನಿಮ್ಮ. ಸೊ ಅವರ್ಸ್ ಅನ್ನೋದು ಏನ್ ಹೇಳುತ್ತೆ ನಮ್ಗೆ? ಇದು ನಮ್ಮ ಅಂತ ಹೇಳುತ್ತೆ. ಕೊನೆಯಲ್ಲಿ ಅದು ಅನ್ನೋದನ್ನ ಸೌಂಡ್ ಪ್ರೊಡ್ಯೂಸ್ ಮಾಡುತ್ತೆ. ಹೀಸ್ ಅವನ, ಹರ್ಸ್ ಅವಳ, ಇಟ್ಸ್ ಅದರ, ದೇರ್ಸ್ ಅವರ. ಸೊ ಇದು
ಪೊಸೆಸಿವ್ ಪ್ರೊನೌನ್ ಷಷ್ಠಿ ಅ ಅನ್ನೋದನ್ನ ಹೇಳ್ಕೊಡುತ್ತೆ. ಅಥವಾ ಅಪಾಸ್ಟ್ರೋಫ್ ಎಸ್, ನೋಡಿ ನಾವು ಇಂಗ್ಲಿಷ್ ನಲ್ಲಿ ಅಪಾಸ್ಟ್ರೋಫ್ ಎಸ್ ಬಗ್ಗೆ ಹೇಳ್ತೀವ. ರಾಜೂಸ್ ಪ್ಯಾನ್, ಅಪಾಸ್ಟ್ರೋಫ್ ಎಸ್ ರಾಜುವಿನ. ಸೊ ಹಾಗಾದ್ರೆ ಅಪಾಸ್ಟ್ರೋಫ್ ಎಸ್ ಈ ಪೊಸೆಸಿವ್ ಪ್ರೊನೌನ್ ಒಂದೇ ಮೀನಿಂಗ್ ಅನ್ನ ಕೊಡುತ್ತೆ. ಓಕೆನಾ? ಎಸ್. ಅಥವಾ ಆಫ್ ಅನ್ನೋದು ಕೂಡ ಹೇಳುತ್ತೆ. ಆಫ್ ಟೀಚರ್ ಆಫ್ ಇಂಗ್ಲಿಷ್, ಇಂಗ್ಲಿಷದ ಶಿಕ್ಷಕ, ಇಂಗ್ಲಿಷದ. ಓಕೆ, ಟೀಚರ್ ಆಫ್. ಸೊ ಆಫ್ ಅನ್ನೋದು ಕೂಡ ಇಲ್ಲಿ ಪೊಸೆಸಿವ್ ಪ್ರೊನೌನ್ ಮೀನಿಂಗ್ ಅನ್ನ ಕೊಡುತ್ತೆ. ಈ ಅಪಾಸ್ಟ್ರೋಫ್ ಎಸ್ ಕೂಡ ಪೊಸೆಸಿವ್ ಮೀನಿಂಗ್ ಅನ್ನ ಕೊಡುತ್ತೆ. ಸೊ ಹಾಗಾದ್ರೆ ಇದುವರೆಗೂ ನಾವು ಈ ಪರ್ಸನಲ್ ಪ್ರೊನೌನ್ಗಳು ಯಾವುದು, ಸೊ ಪರ್ಸನಲ್ ಪ್ರೊನೌನ್ ಅಂದ್ರೆ ಏನು, ಆ ಪರ್ಸನಲ್ ಪ್ರೊನೌನ್ಗೆ ಎಕ್ಸಾಂಪಲ್ಸ್ಗಳು ಯಾವುದು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ನೋಡೋದಾದ್ರೆ ಈ ಪರ್ಸನಲ್ ಪ್ರೊನೌನ್ನೇ ಓಕೆ. ಸೊ ಈ ಪರ್ಸನಲ್ ಪ್ರೊನೌನ್ಗೆ ಹೆಚ್ಚಿನ ಒಂದು ವಿಷಯಗಳನ್ನು ನೆಕ್ಸ್ಟ್ ಹೇಳ್ತಾ ಇದ್ದೀನಿ. ಈ ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿನ್ನೂರ್, ಬಟ್ ಈ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿನ್ನೂರ್ನ ಒಂದು ಮುಖ್ಯ ಶಾಖೆಯ ಅಡಿಯಲ್ಲಿ ಈ ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಧಾರವಾಡ, ಅದು ಗಿರಿನಗರ್ ಆರ್ಯಭಟ PU ಕಾಲೇಜ್ ಎದುರುಗಡೆ ಕಲಗಡ್ಗಿ ರಸ್ತೆ ಅಂತ ಹೇಳಿಕೆ ಬಯಸ್ತಾ ಇದ್ದೀನಿ. ಈ ಒಂದು ನಮ್ಮ ಒಂದು ಶಾಖೆ, ಈ ಧಾರವಾಡದ ಶಾಖೆ, ಈ ಸಮರ್ ವೆಕೇಶನ್ ಕ್ಲಾಸ್ ಮತ್ತು ರೆಗ್ಯುಲರ್ ಕ್ಲಾಸಸ್ಗಳನ್ನ ಏನ್ ಮಾಡ್ತಾ ಇದ್ವಿ, ಕಂಡಕ್ಟ್ ಮಾಡ್ತಾ ಇದೀವಿ. ಅದು ಈ ಒಂದು ಅಕಾಡೆಮಿಕ್ ಇಯರ್ ನಿಂದ. ಸೊ ಹಾಗಾದ್ರೆ ಈಗ ಆಲ್ರೆಡಿ ಪ್ರವೇಶಗಳು ಪ್ರಾರಂಭ ಆಗಿವೆ. ಸೊ ಅದು 4 ಮತ್ತು 5ನೇ ತರಗತಿಗೆ ಮಕ್ಕಳಿಗೋಸ್ಕರವಾಗಿ ಅದು CBSE, ICSE ಸ್ಟೇಟ್ ಸಿಲೆಬಸ್ ಇರ್ತಕ್ಕಂಥ ಮಕ್ಕಳಿಗೆ, ಅದು ಮೀಡಿಯಂ ಬಂದ್ಬಿಟ್ಟು ಕನ್ನಡ ಮಾಧ್ಯಮ ಇರ್ಬೋದು, ಆಂಗ್ಲ ಮಾಧ್ಯಮ ಇರ್ಬೋದು. ಸೊ ಅದು ರೆಸಿಡೆನ್ಷಿಯಲ್, ನಾನ್ ರೆಸಿಡೆನ್ಷಿಯಲ್ ಅಂತ ಹೇಳಿಕೆ ಬಯಸ್ತಾ ಇದ್ದೀನಿ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಇಲ್ಲಿ 9743025830 ನಂಬರ್ಗೆ ಕರೆ ಮಾಡೋದ್ರ ಮೂಲಕ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳಿಕೆ ಬಯಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಈ ಪರ್ಸನಲ್ ಪ್ರೊನೌನ್, ಈ ಪರ್ಸನಲ್ ಪ್ರೊನೌನ್ ನಲ್ಲಿ ಸಬ್ಜೆಕ್ಟ್ ಪ್ರೊನೌನ್, ಆಬ್ಜೆಕ್ಟ್ ಪ್ರೊನೌನ್, ಪೊಸೆಸಿವ್ ಪ್ರೊನೌನ್ ಬಗ್ಗೆ ನಾವು ತಿಳಿದುಕೊಂಡಿವ. ಸೊ ಎಲ್ಲೆಲ್ಲಿ ಪರ್ಸನಲ್ ಪ್ರೊನೌನ್ ಸಬ್ಜೆಕ್ಟ್ ಪ್ರೊನೌನ್ ಯೂಸ್ ಮಾಡಬೇಕು, ಆಬ್ಜೆಕ್ಟ್ ಪ್ರೊನೌನ್ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದೆ. ಸೊ ನೆಕ್ಸ್ಟ್ ಈ ಪರ್ಸನಲ್ ಪ್ರೊನೌನ್ನೇ ಮತ್ತೆ ನಾವೇನ್ ಮಾಡ್ತೀವ, ಸೊ ಇಲ್ಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತೇಳಿ 3 ಭಾಗಗಳನ್ನಾಗಿ ಮಾಡ್ಕೊಳ್ತೀವ. ಸೊ ಹಾಗಾದ್ರೆ ಫಸ್ಟ್ ಪರ್ಸನ್, ಸೊ ಫಸ್ಟ್ ಪರ್ಸನ್ ಸಿಂಗುಲರ್ ಯಾವುದು, ಫಸ್ಟ್ ಪರ್ಸನ್ ಸಿಂಗುಲರು ಐ. ಬಟ್ ಈ ಫಸ್ಟ್ ಪರ್ಸನ್ ಪ್ಲೂರಲ್ ಏನಾಗುತ್ತೆ, ವಿ. ಸೆಕೆಂಡ್ ಪರ್ಸನ್ ಸಿಂಗುಲರ್ ಯು, ಸೆಕೆಂಡ್ ಪರ್ಸನ್ ಪ್ಲೂರಲ್ ಯು. ಬಟ್ ಇಲ್ಲಿ ಯು ಎರಡು, ಇದು ನೀನು ಅಂತ ಮೀನಿಂಗ್ ಕೊಡುತ್ತೆ, ಇದು ನೀವು ಅಂತ ಮೀನಿಂಗ್ ಕೊಡುತ್ತೆ. ಥರ್ಡ್ ಪರ್ಸನ್ ಸಿಂಗುಲರ್ ಹಿ, ಸಿ, ಇಟ್. ಓಕೆನಾ? ಥರ್ಡ್ ಪರ್ಸನ್ ಸಿಂಗುಲರ್ಗಳು ಯಾವ್ದಪ್ಪ ಅಂತಂದ್ರೆ ಹಿ, ಸಿ, ಇಟ್. ಹಾಗಾದ್ರೆ ಥರ್ಡ್ ಪರ್ಸನ್ ಪ್ಲೂರಲ್ ಯಾವ್ದಂತಂದ್ರೆ ದೇ ಅಂತ ಹೇಳ್ಬಹುದು. ಸೊ ಹಾಗಾದ್ರೆ ಈ ಪರ್ಸನಲ್ ಪ್ರೊನೌನ್ ನಲ್ಲಿ ನಾವು ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್, ನೆಕ್ಸ್ಟ್ ಸಬ್ಜೆಕ್ಟ್ ಪ್ರೊನೌನ್, ಆಬ್ಜೆಕ್ಟ್ ಪ್ರೊನೌನ್, ಪೊಸೆಸಿವ್ ಪ್ರೊನೌನ್ ಬಗ್ಗೆ ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ಸೊ ಈ ಒಂದು ಪ್ರೊನೌನ್ ನಲ್ಲಿ ಸೊ ಎರಡನೇ ಒಂದು ಕೈಂಡ್ ಅದು ಯಾವುದು ಅಂತಂದ್ರೆ ರಿಫ್ಲೆಕ್ಸಿವ್ ಪ್ರೊನೌನ್ ಅಂತ ಹೇಳ್ಬೋದು. ಸೊ ರಿಫ್ಲೆಕ್ಸಿವ್ ಪ್ರೊನೌನ್, ಸೊ ರಿಫ್ಲೆಕ್ಸಿವ್ ಪ್ರೊನೌನ್ ಅಂದ್ರೆ ಏನು, when self, ಸೊ ನೋಡಿ ಏನ್ ಹೇಳ್ತದೆ, self is added to, ಸೆಲ್ಫ್ ಇರ್ಬೋದು ಅಥವಾ ಸೆಲ್ಸ್ ಇರ್ಬೋದು. ಸೆಲ್ಫ್ ಅನ್ನೋದು ಸಿಂಗುಲರ್ಗೆ ಆಡ್ ಮಾಡ್ತೀವ, ಸಿಂಗುಲರ್ ಮೀನಿಂಗ್ ಕೊಡುತ್ತೆ. ಸೆಲ್ಸ್ ಅನ್ನೋದು ಪ್ಲೂರಲ್ ಮೀನಿಂಗ್ ಕೊಡುತ್ತೆ. ಈ ಸೆಲ್ಫ್ ಅಥವಾ ಸೆಲ್ಸ್ ಅನ್ನೋದು ಮೈ, ಯುವರ್, ಹಿಮ್, ಇಟ್, ಓಕೆ ನೋಡಿ, ಮೈ, ಯುವರ್, ಹಿಮ್, ಇಟ್ ಇವುಗಳಿಗೆ ನಾವು ಏನು ಆಡ್ ಮಾಡ್ತೀವ,
ಸೆಲ್ಫ್ ಅನ್ನೋದು ಯೂಸ್ ಮಾಡ್ತೀವ. ಸೊ ನೋಡಿ ಮೈ ಪ್ಲಸ್ ಸೆಲ್ಫ್ ಏನಾಯ್ತು ಮೈ ಸೆಲ್ಫ್. ಸೊ ಮೈ ಸೆಲ್ಫ್ ಆಗುತ್ತೆ, ಬಟ್ ಮೈ ಸೆಲ್ಫ್ ಅನ್ನೋಕೆ ಆಗೋಲ್ಲ, ಇದಕ್ಕೆ ಸೆಲ್ಫ್ ಅಂತ ಯೂಸ್ ಮಾಡಕ್ ಆಗೋದಿಲ್ಲ. ಯಾಕೆ ಇದು ಸಿಂಗುಲರ್ ಮೀನಿಂಗ್ ಕೊಡುತ್ತೆ ನಮಗೆ. ಮೈ ಸೆಲ್ಫ್ ನನ್ನಷ್ಟಕ್ಕೆ ನಾನೇ. ಸೊ ಹಾಗಾದ್ರೆ ಮೈ ಬಂದ್ರೆ ನಾವು ಇಲ್ಲೇನ್ ಹೇಳ್ತೇವೆ ಸೆಲ್ಫ್ ಈಸ್ ಆಡೆಡ್ ಟು ಮೈ ಯುವರ್ ಹಿಮ್ ಇಟ್. ಬಟ್ ಹಾಗಾದ್ರೆ ಸೆಲ್ಫ್ ಅನ್ನೋದು ಯಾವ್ದು ಆಡ್ ಮಾಡ್ಬೇಕಂತ ಹೇಳುತ್ತೆ ಅವರ್ ಯುವರ್ ದಮ್. ಸೊ ಹಾಗಾದ್ರೆ ಇವುಗಳಿಗೆ ನೋಡಿ ಫಾರ್ ಎಕ್ಸಾಂಪಲ್ ಅವರ್ ಇದೆ, ಅವರ್ ಪ್ಲಸ್ ಸೆಲ್ಸ್ ಏನಾಗುತ್ತೆ ಅವರ್ ಸೆಲ್ಸ್ ಏನಾಗುತ್ತೆ ಅವರ್ ಸೆಲ್ಸ್ ಆಗುತ್ತೆ. ಯುವರ್ ಪ್ಲಸ್ ಸೆಲ್ಸ್ ಯುವರ್ ಸೆಲ್ಸ್. ಓಕೆನಾ? ಸೊ ನೆಕ್ಸ್ಟ್ ಒನ್ ಇದೆ ದಮ್. ದಮ್ ಪ್ಲಸ್ ಸೆಲ್ಸ್ ಏನಾಗುತ್ತೆ ದಮ್ ಸೆಲ್ಸ್. ಸೊ ಹಾಗಾದ್ರೆ ಇಲ್ಲಿ ಅವರು ಇವರು ದಮ್ ಇವುಗಳಿಗೆ ನಾವು ಸೆಲ್ಸ್ ಅನ್ನು ಆಡ್ ಮಾಡೋದ್ರ ಮೂಲಕ ನಾವೇನ್ ಮಾಡ್ಬೋದು ರಿಫ್ಲೆಕ್ಸಿವ್ ಪ್ರೊನೌನ್ ಮಾಡ್ಕೋಬಹುದು. ಸೊ ಹಾಗಾದ್ರೆ ಇಲ್ಲಿ ರಿಫ್ಲೆಕ್ಸಿವ್ ಪ್ರೊನೌನ್ ಹೆಂಗಿರುತ್ತೆ ಅನ್ನೋದನ್ನ ನೋಡೋದಾದ್ರೆ ಎಕ್ಸಾಂಪಲ್ಸ್ಗಳು ಮೈ ಸೆಲ್ಫ್, ಯುವರ್ ಸೆಲ್ಫ್, ಹಿಮ್ ಸೆಲ್ಫ್, ಇಟ್ ಸೆಲ್ಫ್. ನೋಡಿ ನಾನು ಹೇಳಿದೆ ಮೈ ಯುವರ್ ಹಿಮ್ ಇಟ್ ಇವುಗಳಿಗೆ ಸೆಲ್ಫ್ ಆಡ್ ಮಾಡಬೇಕು. ಯಾಕೆ ಇವು ಸಿಂಗುಲರ್ ಮೀನಿಂಗ್ ಕೊಡುತ್ತೆ ಮೈ ಸೆಲ್ಫ್, ಯುವರ್ ಸೆಲ್ಫ್, ಹಿಮ್ ಸೆಲ್ಫ್, ಇಟ್ ಸೆಲ್ಫ್. ಬಟ್ ಸೆಲ್ಫ್ ಅನ್ನೋದು ಯಾವಗಳಿಗೆ ಆಡ್ ಮಾಡ್ಬೇಕಂತ ಹೇಳುತ್ತೆ ಅವರ್ ಅಂದ್ರೆ ಅವರ್ ಸೆಲ್ಫ್ ಆಗುತ್ತೆ. ನೆಕ್ಸ್ಟ್ ಯುವರ್ ಅಂದ್ರೆ ಇಲ್ಲಿ ಯುವರ್ ಸೆಲ್ಫ್ ಆಗುತ್ತೆ. ನೆಕ್ಸ್ಟ್ ದಮ್ಗಳಿಗೆ ದಮ್ ಸೆಲ್ಫ್ ಆಗುತ್ತೆ. ಸೊ ಹಾಗಾದ್ರೆ ನೆಕ್ಸ್ಟ್ ಹಾಗಾದ್ರೆ ಈ ರೀತಿ ನಾವು ಮಾಡೋದ್ರಿಂದ ವಿ ಗೆಟ್ ರಿಫ್ಲೆಕ್ಸಿವ್ ಪ್ರೊನೌನ್. ಇಲ್ಲಿ ನೋಡಿ ರಿಫ್ಲೆಕ್ಸಿವ್ ಪ್ರೊನೌನ್ ಆರ್ ಆಬ್ಜೆಕ್ಟ್ಸ್ ಅಂಡ್ ದೇ ಮಸ್ಟ್ ಬಿ ಯೂಸ್ಡ್ ವಿತ್ ಟ್ರಾನ್ಸಿಟಿವ್ ವರ್ಬ್. ಸೊ ನೋಡಿ ಇಂಗ್ಲಿಷ್ ನಲ್ಲಿ ಈ ವರ್ಬ್ಗಳನ್ನ ನಾವು ಎರಡು ಭಾಗ ಮಾಡ್ಕೊಳ್ತೀವ, ಟ್ರಾನ್ಸಿಟಿವ್ ವರ್ಬ್ ಅಂಡ್ ಇಂಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳ್ತೀವ. ಸೊ ಟ್ರಾನ್ಸಿಟಿವ್ ಇಂಟ್ರಾನ್ಸಿಟಿವ್ ವರ್ಬ್ ಅಂದ್ರೆ ಸಕರ್ಮಕ. ನಮ್ಮ ಮದರ್ ಟಂಗ್ ನಲ್ಲಿ ಸಕರ್ಮಕ, ಅಕರ್ಮಕ. ನಾವು ಕರ್ತೃ, ಕರ್ಮ, ಕ್ರಿಯೆ ಅಂತ ಕಲಿತಾ ಇದ್ವಿ ಕನ್ನಡದಲ್ಲಿ. ಬಟ್ ಇಲ್ಲಿ ನಾವು ಇಂಗ್ಲಿಷ್ ನಲ್ಲಿ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಅಂತ ಕಲಿತಾ ಇದೀವಿ. ಸೊ ಹಾಗಾದ್ರೆ ಇವುಗಳನ್ನೇ ನೋಡಿ ಏನ್ ಹೇಳುತ್ತೆ ಇದು ಒಂದು ರಿಫ್ಲೆಕ್ಸಿವ್ ಪ್ರೊನೌನ್ ಎಲ್ಲಿ ಯೂಸ್ ಮಾಡಬೇಕು. ದೇ ಮಸ್ಟ್ ಬಿ ಯೂಸ್ಡ್ ವಿತ್ ಅಂತ ಹೇಳ್ತಾ ಇದ್ದಾನೆ. ಯೂಸ್ಡ್ ವಿತ್ ಟ್ರಾನ್ಸಿಟಿವ್ ವರ್ಬ್ಸ್. ಟ್ರಾನ್ಸಿಟಿವ್ ವರ್ಬ್ ಜೊತೆಗೆ ನಾವು ಏನು ಯೂಸ್ ಮಾಡಬೇಕು ಈ ರಿಫ್ಲೆಕ್ಸಿವ್ ಪ್ರೊನೌನ್ ಯೂಸ್ ಮಾಡಬೇಕು ಅಂತ ಹೇಳುತ್ತೆ ರೂಲು. ಫಾರ್ ಎಕ್ಸಾಂಪಲ್ಸ್ ಗಳನ್ನು ನೋಡೋದಾದ್ರೆ ಇವಾಗ ಐ ಅನ್ನೋದಿದೆ, ಐ ಇಸ್ ಅ ಸಬ್ಜೆಕ್ಟ್. ಹರ್ಟ್ ಇದೆ, ಹರ್ಟ್ ಇಟ್ ಇಸ್ ವಾಟ್ ಇಟ್ ಇಸ್ ಅ ವರ್ಬ್. ಸೊ ಹಾಗಾದ್ರೆ ವರ್ಬ್ ಜೊತೆಗೆ ಯೂಸ್ ಮಾಡಬೇಕು ಅಂತ ಹೇಳುತ್ತೆ ರೂಲು ರಿಫ್ಲೆಕ್ಸಿವ್ ಪ್ರೊನೌನ್. ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾನು ಎಂಪೆಟಿಕ್ ಪ್ರೊನೌನ್ ರಿಫ್ಲೆಕ್ಸಿವ್ ಪ್ರೊನೌನ್ಗೆ ಏನು ವ್ಯತ್ಯಾಸ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಸಬ್ಜೆಕ್ಟ್ ಇದೆ, ವರ್ಬ್ ಇದೆ. ಸೊ ವರ್ಬ್ ಆಫ್ಟರ್ ನಾವೇನ್ ಯೂಸ್ ಮಾಡಬೇಕು ಅಂತ ಹೇಳುತ್ತೆ ರಿಫ್ಲೆಕ್ಸಿವ್ ಪ್ರೊನೌನ್. ಸೊ ಹಾಗಾದ್ರೆ ಏನು ಅರ್ಥ ಕೊಡುತ್ತೆ ಐ ಹರ್ಟ್ ಮೈ ಸೆಲ್ಫ್ ವೈಲ್ ಕುಕಿಂಗ್. ಸೊ ಹಾಗಾದ್ರೆ ಮೈ ಸೆಲ್ಫ್ ವಾಟ್ ಟೈಪ್ ಆಫ್ ಪ್ರೊನೌನ್ ಇಟ್ ಈಸ್ ಅಂತ ಕೇಳಿದ್ರೆ ಇದು ರಿಫ್ಲೆಕ್ಸಿವ್ ಪ್ರೊನೌನ್ ಅಂತ ಹೇಳ್ಬೋದು. ಸೊ ಯಾಕೆ ಏನ್ ಹೇಳ್ತೆ ರೂಲು. ಸೊ ದೇ ಮಸ್ಟ್ ಬಿ ಯೂಸ್ಡ್ ವಿತ್ ಟ್ರಾನ್ಸಿಟಿವ್ ವರ್ಬ್. ಸೊ ಟ್ರಾನ್ಸಿಟಿವ್ ವರ್ಬ್ ಯಾವುದು ಇಲ್ಲಿ ಹರ್ಟ್. ಹರ್ಟ್ ಇಸ್ ಅ ಟ್ರಾನ್ಸಿಟಿವ್ ವರ್ಬ್. ಸೊ ವರ್ಬ್ ಜೊತೆಗೆ ನಾವು ಏನು ಯೂಸ್ ಮಾಡಬೇಕು ರಿಫ್ಲೆಕ್ಸಿವ್ ಪ್ರೊನೌನ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ he bought himself. ನೋಡಿ he bought himself a book to read. So he it is what he is the subject. Bought it is what buy. So buy is the past tense ಏನಾಗುತ್ತೆ bought. So buy is the past tense bought. Subject ಇದೆ, we ಇದೆ, verb ಜೊತೆಗೆ ಏನು ಬಂದಿದೆ himself ಇದೆ. So ರೂಲ್ ಏನು ಹೇಳ್ತದೆ
ಈ ಒಂದು ರಿಫ್ಲೆಕ್ಸ್ ಪ್ರೊನೌನ್ಗಳನ್ನೇ ದೇ ಮಸ್ಟ್ ಬಿ ಯೂಸ್ಡ್ ವಿತ್ ಟ್ರಾನ್ಸಿಟಿವ್ ವರ್ಬ್. ಸೊ ಟ್ರಾನ್ಸಿಟಿವ್ ವರ್ಬ್ ಯಾವ್ದಿದೆ? ಬಾಟ್ ಇದೆ. ಸೊ ಅಂದ್ರೆ ವರ್ಬ್ ಜೊತೆಗೆ ನಾವು ಏನು ಯೂಸ್ ಮಾಡಬೇಕು? ಈ ರಿಫ್ಲೆಕ್ಸಿವ್ ಪ್ರೊನೌನ್ ಯೂಸ್ ಮಾಡ್ಕೋಬೇಕು ಅಂತ ಹೇಳುತ್ತೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ ಸಿ ಟಾಟ್. ಸಿ ಸಬ್ಜೆಕ್ಟ್, ಟಾಟ್ ಇಸ್ ದ ವರ್ಬ್, ಹರ್ ಸೆಲ್ಫ್ ಇಟ್ ಇಸ್ ವಾಟ್? ಇಟ್ ಇಸ್ ಅ ರಿಫ್ಲೆಕ್ಸಿವ್ ಪ್ರೊನೌನ್. ಸಿ ಟಾಟ್ ಹರ್ ಸೆಲ್ಫ್. ಹೌ ಪ್ಲೇ ದ ಪಿಯಾನೋ. So here herself it is a reflexive pronoun. So ಹಾಗಾದ್ರೆ where should we use reflexive pronoun? ನಾವು ಎಲ್ಲಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ತಾ ಇದೀವಿ. So they blame themselves. They is subject, blame it is a verb, themselves it is a reflexive pronoun. ಯಾಕೆ? ಟ್ರಾನ್ಸಿಟಿವ್ ವರ್ಬ್ ಜೊತೆಗೆ ನಾವು ಇಲ್ಲಿ ಯೂಸ್ ಮಾಡಬೇಕು ಅಂತ ಹೇಳುತ್ತೆ ರೂಲು. ರಿಫ್ಲೆಕ್ಸಿವ್ pronoun. Using yourself. ನೋಡಿ, ಸಿಂಗುಲರ್ ಆದ್ರೆ ಯುವರ್ ಸೆಲ್ಫ್ ಯೂಸ್ ಮಾಡ್ಕೊಳ್ಳಿ. ಪ್ಲೂರಲ್ ನೀವು ಅಂತ ಬಂದ್ರೆ ಯುವರ್ ಸೆಲ್ಫ್ ಯೂಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಸಿಂಗ್ ಇದೆ, ವರ್ಬ್ ಜೊತೆಗೆ ನಾವು ಟ್ರಾನ್ಸಿಟಿವ್ ವರ್ಬ್ ಜೊತೆಗೆ ರಿಫ್ಲೆಕ್ಸಿವ್ ಪ್ರೊನೌನ್ ಯೂಸ್ ಮಾಡ್ಕೊಳ್ತಾ ಇದೀವಿ. ಕ್ಲಿಯರ್? ಸೊ ನೆಕ್ಸ್ಟ್ ಒನ್. ಸೊ ಓನ್ಲಿ ಫಸ್ಟ್ ಸಬ್ಜೆಕ್ಟ್ ನಲ್ಲಿ ಪ್ರೊನೌನ್ ಇರಬೇಕಾ? ನೋ. ನೌನ್ಗಳನ್ನು ಕೂಡ ಯೂಸ್ ಮಾಡ್ಕೋಬಹುದು. ಕ್ಯಾಟ್ ನಾನು ಹೇಳಿದೆ, ನಾಮಪದಗಳ ಬದಲಾಗಿ ಯೂಸ್ ಮಾಡ್ಕೊಳ್ಳೋದೇ ಪ್ರೊನೌನ್. ಓಕೆನಾ? ಎಸ್. ಹಾಗಾದ್ರೆ ದ ಕ್ಯಾಟ್ ಲಿಕ್ಡ್ ಅಂತ ಇದೆ. ಸೊ ಇಲ್ಲಿ ಕ್ಯಾಟ್ ಅನ್ನೋದು ನಾವೇನ್ ತಿಳಿಸುತ್ತೆ? ಇಟ್ ಅಂತ ತಿಳಿಸುತ್ತೆ. ಓಕೆನಾ? ದ ಕ್ಯಾಟ್ ಇಟ್ ರೆಫರ್ಸ್ ಟು ವಾಟ್? ಇಟ್. ಲಿಕ್ಡ್ ಇಟ್ ಇಸ್ ವಾಟ್? ಲಿಕ್ಡ್ ಇಟ್ ದ ವರ್ಬ್. ಸೊ ಅಂದ್ರೆ ವರ್ಬ್ ಟ್ರಾನ್ಸಿಟಿವ್ ವರ್ಬ್ ಜೊತೆಗೆ ಏನಿರುತ್ತೆ? ರಿಫ್ಲೆಕ್ಸಿವ್ ಪ್ರೊನೌನ್ ಇರುತ್ತೆ. ಸೊ ಹಾಗಾದ್ರೆ ಎಲ್ಲಿ ಯೂಸ್ ಮಾಡಬೇಕು ರಿಫ್ಲೆಕ್ಸಿವ್ ಪ್ರೊನೌನ್ ಅನ್ನೋದು ನೋಡೋದಾದ್ರೆ, ಸೊ ಅಂದ್ರೆ ಟ್ರಾನ್ಸಿಟಿವ್ ವರ್ಬ್. ಓಕೆ, ದೇ ಮಸ್ಟ್ ಬಿ ಯೂಸ್ಡ್ ವಿತ್ ಟ್ರಾನ್ಸಿಟಿವ್ ವರ್ಬ್ಸ್. ಕ್ಲಿಯರ್? ಸೊ ಹಾಗಾದ್ರೆ ರಿಫ್ಲೆಕ್ಸಿವ್ ಪ್ರೊನೌನ್ ಅಂದ್ರೆ ಏನು? ರಿಫ್ಲೆಕ್ಸಿವ್ ಪ್ರೊನೌನ್ಗಳನ್ನು ಎಲ್ಲಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಸೊ ನೆಕ್ಸ್ಟ್ ಈ ನಮ್ಮಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಇನ್ನು ಈ ಸಂಸ್ಥೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಾವೇನ್ ಮಾಡ್ತಾ ಇದ್ದೀವಿ? ಈ ಬೇಸಿಗೆ ತರಬೇತಿಯಲ್ಲಿ 6, 7, 8 ಮತ್ತು 9 6th, 7th, 8th and 9th SSLC ಮಕ್ಕಳಿಗೆ ಈ ಒಂದು ಬೇಸಿಗೆ ತರಬೇತಿ ಶಿಬಿರವನ್ನ ನಾವೇನ್ ಮಾಡ್ತಾ ಇದ್ದೀವಿ? ಪ್ರತಿ ವರ್ಷದಂತೆ ನಾವು ಈ ವರ್ಷನೂ ಕೂಡ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಸಬ್ಜೆಕ್ಟ್ಗಳು ಬಂದ್ಬಿಟ್ಟು ಮ್ಯಾಥ್ಸು, ಸೈನ್ಸು, ಇಂಗ್ಲಿಷು, ಅದ್ರ ಜೊತೆಗೆ ಗ್ರಾಮರು ಮತ್ತು ಸ್ಪೋಕನ್ ಇಂಗ್ಲಿಷ್ ಕೂಡ ಇರುತ್ತೆ. ಅದ್ರ ಜೊತೆಗೆ ಕೋ ಕರಿಕ್ಯುಲಮ್ ಆಕ್ಟಿವಿಟೀಸ್ ಅಂದ್ರೆ ಯೋಗ ಇರುತ್ತೆ, ಕರಾಟೆ, ಸಿಂಗಿಂಗು, ಡ್ಯಾನ್ಸಿಂಗ್, ಈ ರೀತಿ ಕೋ ಕರಿಕ್ಯುಲಮ್ ಆಕ್ಟಿವಿಟೀಸ್ಗಳು ಕೂಡ ಇರುತ್ತೆ. ಅದು ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೆ. ಬಸ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ. ಸೊ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗಳಿಗೆ 7760333143 ಈ ನಂಬರ್ಗೆ ಕರೆಗಳನ್ನು ಮಾಡೋದ್ರ ಮೂಲಕ ಅಥವಾ 9449771212 9900206243 ಈ ನಂಬರಿಗೆ ಕರೆಯನ್ನು ಮಾಡೋದ್ರ ಮೂಲಕ ನಿಮ್ಮ ಪ್ರವೇಶವನ್ನು ಪಡೆದುಕೊಳ್ಳಿ, ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಕೊನೆಯದಾಗಿ ಇವತ್ತು ಈ ಒಂದು ಕ್ಲಾಸ್ನಲ್ಲಿ ನೋಡೋದಾದ್ರೆ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್. ಸೊ ವಾಟ್ ಟೆಲ್ಸ್ ಅಸ್ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್? ಸೊ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಏನು ಹೇಳುತ್ತೆ? ವಾಟ್ ಈಸ್ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಅನ್ನೋದನ್ನ ನೋಡೋದಾದ್ರೆ, the pronouns which are used to point out the object. ಸೊ ನೋಡಿ, ಪಾಯಿಂಟ್ ಔಟ್ ದ ಆಬ್ಜೆಕ್ಟ್, ವಸ್ತುಗಳನ್ನ ನಾವು ಪಾಯಿಂಟ್ ಔಟ್ ಮಾಡಿ ತೋರಿಸಲಿಕ್ಕೆ ನಾವೇನು ಯೂಸ್ ಮಾಡ್ತೀವ? ಫಾರ್ ಎಕ್ಸಾಂಪಲ್, ದಿಸ್ ಈಸ್ ಅ ಪೆನ್, ದಟ್ ಈಸ್ ಅ ಬ್ಯಾಗ್, ದೋಸ್ ಆರ್ ಬ್ಯಾಗ್ಸ್, ದೀಸ್ ಆರ್ ಪೆನ್ಸ್. ಹಿಂಗೆ ನಾವೇನ್ ಮಾಡ್ತೀವ? ಈ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಗಳನ್ನೇ ಯೂಸ್ ಟು ಪಾಯಿಂಟ್ ಔಟ್ ದ ಆಬ್ಜೆಕ್ಟ್, ವಸ್ತುಗಳನ್ನ ಸ್ಪೆಸಿಫಿಕ್ ಆಗಿ ಸೊ ನಿರ್ದಿಷ್ಟವಾಗಿ ಗುರುತಿಸಲಿಕ್ಕೆ ನಾವೇನು ಯೂಸ್ ಮಾಡ್ಕೊಳ್ತೀವ? ಈ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಗಳನ್ನ ಯೂಸ್ ಮಾಡ್ಕೊಳ್ತೀವ. which they refer to or called demonstrative pronoun. ಸೊ ಹಾಗಾದ್ರೆ they are used as the subject. ನೋಡಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಹಾಗಾದ್ರೆ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಅಂದ್ರೆ ಏನು ಮೊದಲು ತಿಳ್ಕೊಳ್ಳೋದಾದ್ರೆ, ದಿಸ್, ದಟ್, ದೀಸ್, ದೋಸ್. ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ಗಳು ಎಕ್ಸಾಂಪಲ್ಸ್ಗಳಂದ್ರೆ ದಿಸ್, ದಟ್, ದೀಸ್, ದೋಸ್.
ಸೊ ಹಾಗಾದ್ರೆ ವೇರ್ ಶುಡ್ ವಿ ಯೂಸ್? ಸೊ ಇವನ್ನ ಎಲ್ಲಿ ಯೂಸ್ ಮಾಡಬೇಕು ಸರ್ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ಗಳನ್ನು ಅಂತಂದ್ರೆ ಸಬ್ಜೆಕ್ಟ್ ಅಥವಾ ಆಬ್ಜೆಕ್ಟ್ ಪ್ಲೇಸ್ಗಳಲ್ಲಿ ಯೂಸ್ ಮಾಡ್ಕೋಬಹುದು. ಏತಕ್ಕೆ ನಾವು ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಅಥವಾ ಆಬ್ಜೆಕ್ಟ್ ಪ್ಲೇಸ್ ನಲ್ಲಿ ಅಂದ್ರೆ ಸಬ್ಜೆಕ್ಟ್ ಕಂಟೈನ್ಸ್ ವಾಟ್? ಸಬ್ಜೆಕ್ಟ್ ಕಂಟೈನ್ಸ್ ನೌನ್ ಆರ್ ಪ್ರನೌನ್. ಸಬ್ಜೆಕ್ಟ್ ಪ್ಲೇಸ್ಗಳಲ್ಲಿ ನೌನ್ ಅಥವಾ ಪ್ರನೌನ್ಗಳನ್ನು ಬಿಟ್ಟು ನಾವು ಯಾವುದೇ ರೀತಿಯಾಗಿ ವರ್ಬು, ಅಡ್ಜೆಕ್ಟಿವ್, ಪ್ರಪೋಸಿಷನ್ಸ್ಗಳನ್ನ ಯೂಸ್ ಮಾಡಲಿಕ್ಕೆ ಬರೋದಿಲ್ಲ. ಓನ್ಲಿ ಸಬ್ಜೆಕ್ಟ್ ಪ್ಲೇಸ್ಗಳಲ್ಲಿ, ಈ ಸಬ್ಜೆಕ್ಟ್ ಪ್ಲೇಸ್ಗಳಲ್ಲಿ ನೌನು ಅಥವಾ ಪ್ರನೌನ್ಗಳನ್ನು ಮಾತ್ರ ಯೂಸ್ ಮಾಡಬಹುದು. ಓಕೆ, ಬರೀ ಸಬ್ಜೆಕ್ಟ್ ಪ್ಲೇಸ್ಗಳಲ್ಲಿ ಅಷ್ಟೇನಾ? ಇವನ್ ಆಬ್ಜೆಕ್ಟ್. ಸೊ ಆಬ್ಜೆಕ್ಟ್ ಕಂಟೈನ್ಸ್ ವಾಟ್? ಇದು ಕೂಡ ಆಬ್ಜೆಕ್ಟ್ ಕಂಟೈನ್ಸ್ ನೌನ್ ಆರ್ ಪ್ರನೌನ್. ಸೊ ಹಾಗಾದ್ರೆ ಏನ್ ಹೇಳುತ್ತೆ ಇದು ರೂಲ್? ದೇ ಆರ್ ಯೂಸ್ಡ್ ಆಸ್ ದ ಸಬ್ಜೆಕ್ಟ್. ನೋಡಿ, ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಅಥವಾ ಸಬ್ಜೆಕ್ಟ್ ಆಗಿ ಯೂಸ್ ಮಾಡಬಹುದು. ದಿಸ್, ದಟ್, ದೀಸ್, ದೋಸ್. ಅಥವಾ ಆಬ್ಜೆಕ್ಟ್ ಆಗಿ ಕೂಡ ಯೂಸ್ ಮಾಡಬಹುದು. ಎಲ್ಲಿ? ಇನ್ ಅ ಸೆಂಟೆನ್ಸ್. ಇನ್ ಅ ಸೆಂಟೆನ್ಸ್. ಫಾರ್ ಎಕ್ಸಾಂಪಲ್, ಹಾಗಾದ್ರೆ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಗಳು ಯಾವ್ದು ಅನ್ನೋದನ್ನ ತಿಳ್ಕೊಂಡಿದ್ವಿ. ದಿಸ್, ದಟ್, ದೀಸ್, ದೋಸ್. ಸೊ ಅದರಲ್ಲಿ ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಬಂದಿದೆಯೋ ಆಬ್ಜೆಕ್ಟ್ ಪ್ಲೇಸ್ ನಲ್ಲಿ ಬಂದಿದೆಯೋ ನೋಡೋದಾದ್ರೆ ದಿಸ್ ಈಸ್ ಅ ಗಿಫ್ಟ್ ಫ್ರಮ್ ಮೈ ಫಾದರ್. ಸೊ ದಿಸ್ ಅನ್ನೋದು ಇಲ್ಲಿ ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಬಂದಿದೆ. ಹಾಗಾದ್ರೆ ಸಬ್ಜೆಕ್ಟ್ ಕಂಟೈನ್ಸ್ ವಾಟ್? ನೌನ್ ಆರ್ ಪ್ರನೌನ್. ಸೊ ಹಾಗಾದ್ರೆ ದಿಸ್ ಇಟ್ ಇಸ್ ವಾಟ್ ಟೈಪ್ ಆಫ್ ಪ್ರನೌನ್ ಅಂತಂದ್ರೆ ಇಟ್ ಇಸ್ ಅ ಡೆಮಾನ್ಸ್ಟ್ರೇಟಿವ್ ಪ್ರನೌನ್. ಸೊ ಈ ಡೆಮಾನ್ಸ್ಟ್ರೇಟಿವ್ ಪ್ರನೌನ್ಗಳನ್ನು ಏತಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಟು ಪಾಯಿಂಟ್ ಔಟ್ ದ ಆಬ್ಜೆಕ್ಟ್, ವಸ್ತುಗಳನ್ನು ಗುರುತಿಸಲಿಕ್ಕೆ. ಸೊ ದಿಸ್ ಇಸ್ ಅ ಗಿಫ್ಟ್, ದಿಸ್ ಇಸ್ ಅ ಗಿಫ್ಟ್. ಸೊ ನೋಡು, ವಸ್ತುಗಳನ್ನು ಪಾಯಿಂಟ್ ಔಟ್ ಮಾಡಲಿಕ್ಕೆ. ಹಾಗಾದ್ರೆ ದಿಸ್ ಇಸ್ ಅ ಗಿಫ್ಟ್ ಫ್ರಮ್ ಮೈ ಫಾದರ್. ಈ ದಿಸ್ ಅನ್ನೋದು ಎಲ್ಲಿ ಯೂಸ್ ಮಾಡಬೇಕು? ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಇರಬೇಕು. ಸಮ್ ಟೈಮ್ ಅಥವಾ ಆಬ್ಜೆಕ್ಟ್ ಪ್ಲೇಸ್ ನಲ್ಲಿ. ಆಬ್ಜೆಕ್ಟ್ ಪ್ಲೇಸ್ ನಲ್ಲಿ ನೋಡಿ, ಸಿ ಬ್ರಾಟ್ ದೀಸ್. ನೋಡಿ, ದೀಸ್ ಅನ್ನೋದು ಎಲ್ಲಿದೆ? ಆಬ್ಜೆಕ್ಟ್ ಪ್ಲೇಸ್ ನಲ್ಲಿ ಇದೆ. ಸಿ ಇಟ್ ಇಸ್ ವಾಟ್? ಇಟ್ ಇಸ್ ಅ ಸಬ್ಜೆಕ್ಟ್. ಬ್ರಾಟ್ ಇಟ್ ಇಸ್ ವಾಟ್? ಇಟ್ ಇಸ್ ಅ V2. ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಸೊ ಹಾಗಾದ್ರೆ ಈ ದಿಸ್, ದಟ್, ದೀಸ್, ದೋಸ್ ಈ ಸಬ್ಜೆಕ್ಟ್ ಪ್ಲೇಸ್ ಹಾಗೂ ಆಬ್ಜೆಕ್ಟ್ ಪ್ಲೇಸ್ ಗಳಲ್ಲಿ ಯೂಸ್ ಮಾಡಬಹುದು. ದಿಸ್ ಈಸ್ ಅ ಗಿಫ್ಟ್ ಫ್ರಮ್ ಮೈ ಫಾದರ್. ಸೊ ದಿಸ್ ಅನ್ನೋ ಸಬ್ಜೆಕ್ಟ್ ಪ್ಲೇಸ್ ನಲ್ಲಿದೆ. ದೀಸ್ ಆರ್ ಡೆಲಿಸಿಯಸ್ ಕುಕೀಸ್. ಸೊ ದೀಸ್ ಅನ್ನೋದು ಇಟ್ಸ್ ಅ ಡೆಮಾನ್ಸ್ಟ್ರೇಟಿವ್ ಪ್ರನೌನ್. Here I used these and this in the subject place. In third example, I purchased those. Here I is the subject, purchase is the verb, V2, those is the object. So those ಅನ್ನೋದು ಇಲ್ಲಿ ನಾನು ಆಬ್ಜೆಕ್ಟ್ ಪ್ಲೇಸ್ ನಲ್ಲಿ ಯೂಸ್ ಮಾಡಿದಿನ. ನೆಕ್ಸ್ಟ್ she brought these. These those ಆಬ್ಜೆಕ್ಟ್ ಪ್ಲೇಸ್ ಗಳಲ್ಲಿ ಯೂಸ್ ಮಾಡಿದಿನ. This, these ಅಥವಾ ಓಕೆನಾ? ಎಸ್, ನಾನು ಇಲ್ಲಿ ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಯೂಸ್ ಮಾಡಿದಿನ. ಸೊ ಅದನ್ನು ನಿಮಗೆ ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ಅರ್ಥ ಆಗಿದೆ ಅನ್ಕೊಂಡಿದ್ದೇನಾ? ಈ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಗಳನ್ನೇ ಯೂಸ್ ಟು ಪಾಯಿಂಟ್ ಔಟ್ ದ ಆಬ್ಜೆಕ್ಟ್, ವಸ್ತುಗಳನ್ನ ಸ್ಪೆಸಿಫಿಕ್ ಆಗಿ ಸೊ ಇಂಡಿಕೇಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವ. ಸೊ ಇವುಗಳನ್ನೇ ಸಬ್ಜೆಕ್ಟ್ ಅಥವಾ ಆಬ್ಜೆಕ್ಟ್ ಪ್ಲೇಸ್ ಗಳಲ್ಲಿ ಯೂಸ್ ಮಾಡಬಹುದು ಅನ್ನೋದನ್ನ ತಿಳ್ಕೊಂಡಿದ್ವಿ. ಸೊ ಅದರ ನೆಕ್ಸ್ಟ್ ಕೊನೆಯದಾಗಿ, ಸೊ ಇದುವರೆಗೂ ನನ್ನ ಈ ಕ್ಲಾಸನ್ನ ನೀವು ತಿಳ್ಕೊಂಡ್ರಿ. ಈ ಒಂದು ಕ್ಲಾಸ್ನಲ್ಲಿ ನಾವು ಪ್ರನೌನ್ಗಳಲ್ಲಿ ನಾವು ಡೆಮಾನ್ಸ್ಟ್ರೇಟಿವ್ ಪ್ರನೌನು, ರಿಫ್ಲೆಕ್ಸಿವ್ ಪ್ರನೌನು, ಪರ್ಸನಲ್ ಪ್ರನೌನ್ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಹಾಗಾದ್ರೆ ಇದುವರೆಗೂ ಕೂಡ ನಮ್ಮ ಈ ಒಂದು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತುವುದರ ಮೂಲಕ ಹೆಚ್ಚು ವಿಡಿಯೋಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಸೊ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಈ ನಂಬರ್ಗಳಿಗೆ ಕರೆಯನ್ನು ಮಾಡೋದ್ರ ಮೂಲಕ ಪ್ರವೇಶವನ್ನು ಅಥವಾ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ನಾನು ಈ ಒಂದು ಕ್ಲಾಸಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.